ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಪ್ರಗತಿಪರ ಕನ್ನಡಪರ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ಬೀದರ್ ಜಿಲ್ಲೆಯ 16 ವರ್ಷದ ರಾಜ್ಯಮಟ್ಟದ ಕ್ರೀಡಾಪಟು ಅಪ್ರಾಪ್ತ ಬಾಲಕಿ ಕುಮಾರಿ ಶೋಭಾರವರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ಆಗ್ರಹಿಸಿ ಮತ್ತು ಆರೋಪಿಯನ್ನು ರಕ್ಷಿಸುವ ಹುನ್ನಾರ ಮಾಡಿರುವ ಬೀದರ್ ಜಿಲ್ಲಾ ಎಸ್ಪಿ ಪ್ರದೀಪ್ ಕುಂಟೆರವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ 16 ವರ್ಷದ ರಾಜ್ಯಮಟ್ಟದ ಕಬಡ್ಡಿ ಕ್ರೀಡಾಪಟು ಅಪ್ರಾಪ್ತ ಬಾಲಕಿ ಕುಮಾರಿ ಶೋಭಾರವರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ಆಗ್ರಹಿಸಿ ಮತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಿರುವ ಬೀದರ್ ಜಿಲ್ಲಾ ಮಟ್ಟದ ಹೋರಾಟಗಾರರಿಗೆ ಮಾನಸಿಕ ಹಿಂಸೆ ನೀಡುತ್ತಿರುವುದನ್ನು ಖಂಡಿಸಿ ಮತ್ತು ಆರೋಪಿಯನ್ನು ರಕ್ಷಿಸುವ ಹುನ್ನಾರ ಮಾಡಿರುವ ಬೀದರ್ ಜಿಲ್ಲಾ ಎಸ್ಪಿ ಪ್ರದೀಪ್ ಕುಂಟೆರವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ಎಸ್ಪಿ ಹಠಾವೋ ಬೀದರ್ ಬಚಾವೋ ಘೋಷಣೆಯೊಂದಿಗೆ ಹಿರಿಯ ಹೋರಾಟಗಾರರು ಹಾಗೂ ಒಕ್ಕೂಟದ ಅಧ್ಯಕ್ಷರಾದ ಡಾಕ್ಟರ್ ಎಂ. ವೆಂಕಟಸ್ವಾಮಿ ರವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಪ್ರತಿಭಟನೆ ದಲಿತ ಸಂಘಟನೆಗಳ ಒಕ್ಕೂಟ ಪ್ರಗತಿಪರ ಕನ್ನಡಪರ ಮಹಿಳಾಪರ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಾವು ಐಟಿ ಬಿಜಿ ನಮ್ಗೆ ಏನು ಭರವಸೆ ಕೊಡ್ತಾರೆ ಅನ್ನೋದನ್ನ ಮಾತಾಡ್ಕೊಂಡು ಬರ್ತೀವಿ, ಅದನ್ನು ಬಂದು ಪ್ರಕಟಿಸ್ತೀವಿ. ದಯಮಾಡಿ ಯಾರು ಎಲ್ಲೂ ಹೋಗಿದೆ ಈ ಧರಣಿ ಮಂಟಪದಲ್ಲಿ ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಹೋರಾಟಗಾರರನ್ನು ಕಟ್ಟಿಹಾಕೋ ಪ್ರತಿಭಟನೆ ಕೂಡಲೇ ಅಮಾನತು ಮಾಡಿ ಅಮಾನತು ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವ ಸರ್ಕಾರಕ್ಕೆ ಧಿಕ್ಕಾರ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವ ಸರ್ಕಾರಕ್ಕೆ ಧಿಕ್ಕಾರ. 26/5/26 ಈ ದಿನಾಂಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಸಾಮೂಹಿಕ ನಾಯಕತ್ವದಲ್ಲಿ ಒಂದು ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿದ್ದೇವೆ. ಇದೀಗ ತಾನೇ ನಮ್ಮ ನಿಯೋಗ ರಾಜ್ಯಪಾಲರಿಗೆ ಮತ್ತು ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾದಂಥ ಸಲೀಂ ಅವರಿಗೆ ಮನವಿ ಪತ್ರ ಕೊಟ್ಟು ಸಮಾಧಾನವಾಗಿ ನಮ್ಮ ಜೊತೆ ಅವರು ಮಾತನಾಡಿ ನಮ್ಮ ಬೇಡಿಕೆ ಈ ಪ್ರಕರಣವನ್ನ SIT ತನಿಖೆಗೆ ವಹಿಸಬೇಕು ಅಂತೇಳಿ ಮನವಿ ಮಾಡಿದಾಗ ಅವರು ಗೃಹ ಸಚಿವರ ಜೊತೆ ಮಾತಾಡಿ ನಮಗೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರಂತೇಳಿ ಭರವಸೆ ಇದೆ. ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ಗೃಹ ಸಚಿವರ ಹತ್ರ ಮಾತಾಡಿ ಈ ಬಗ್ಗೆ ಅವರ ಗಮನವನ್ನು ಸೆಳೆದಿದ್ದೇವೆ. ಒಂದು 15 ದಿನಗಳ ಕಾಲ ನಾವು ಗಡುವು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ. ಒಂದೇ ಬೇಡಿಕೆ ನಮ್ಮದು, ಅಲ್ಲಿರ್ತಕ್ಕಂಥ SP ಪ್ರದೀಪ್ ಗುಂಟೆ ಏನಿದ್ದಾರೆ ಅವರು ರಾಜಕೀಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಏನಿದ್ದಾರೆ ಅವರ ಚಿತಾವಣೆಯಲ್ಲಿ ಈ ಪ್ರಕರಣ ಮುಚ್ಚೋಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳಿದೆ. ನನಗೆ ಗೊತ್ತಿಲ್ಲ ಅಲ್ಲಿರ್ತಕ್ಕಂಥ ಆರೋಪಿ ಲಖನ್ ಪವಾರ್ ಮತ್ತು ಈಶ್ವರ್ ಖಂಡ್ರೆಗೆ ಏನು ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಈಶ್ವರ್ ಖಂಡ್ರೆನೇ ಈ ಲಖನ್ ಪವಾರ್ಗೆ ಇಂಥ ಹೀನ ಕೃತ್ಯ ಮಾಡೋದಕ್ಕೆ ಪ್ರೇರಣೆ ಕೊಟ್ಟಿರಬೇಕು ಅಂತ ನನಗೆ ಅನುಮಾನ ಇದೆ.
ಹೀಗಾಗಿ ಈ ಪ್ರಕರಣವನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಾಗ್ಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಾದ್ರೆ ತನಿಖೆ ನಡೆದ್ರೆ ಸಂತ್ರಸ್ತ ಕುಟುಂಬಕ್ಕೆ ಅಂದ್ರೆ ಶೋಭಾ ಕುಟುಂಬಕ್ಕೆ ನ್ಯಾಯ ದಕ್ಕಲ್ಲ ಅನ್ನೋದು ಖಾತ್ರಿ ಆಗಿದ್ದಾದ್ಮೇಲೆ ನಾವು ಇದನ್ನ SIT ತನಿಖೆ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಇದರಲ್ಲಿ ಅವರು ತಪ್ಪಿಲ್ಲ ಅಂತ ಹೇಳಿದ್ರೆ ನಿಜವಾದಂತ ಹೇಳಿಕೆ ಏನಿದೆ, ಈ ಹೆಣ್ಣು ಮಗಳ ಪರ ಅವರು ಹೇಳಿಕೆ ಕೊಡ್ಲಿ. ಹೆಣ್ಣು ಮಗಳಿಗೆ ನ್ಯಾಯ ದಕ್ಸ್ಕೊಡ್ತಕ್ಕಂತ ಕುಟುಂಬಕ್ಕೆ, ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂತ ಕೆಲಸ ಅವರು ಉಸ್ತುವಾರಿ ಸಚಿವರಾಗಿ ಮಾಡ್ಲಿ. ಇಲ್ಲ ಅಂದ್ರೆ ಈ ಕೊಲೆಯ, ಈ ಅತ್ಯಾಚಾರದ ಹೊಣೆಯನ್ನ ಅವರೇ ಹೊರಬೇಕಾಗತ್ತೆ ಅಂತೇಳಿ ಈ ಮೂಲಕ ನನಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಪ್ರದೀಪ್ ಕುಂಟೆ ಇಡೀ ಬೀದರ್ ಜಿಲ್ಲೆ ನಿಮ್ಗೆಲ್ಲ ಗೊತ್ತಿದೆ, ಅದೊಂದು ಅಂಬೇಡ್ಕರ್ ವಾದಿಗಳ ಜಿಲ್ಲೆ. ಅಲ್ಲಿ ಬಿ ಶ್ಯಾಮ್ ಸುಂದರ್ ಅಂತ ಅಂಬೇಡ್ಕರ್ ವಾದಿ ಇದ್ರು, ಭೀಮಸೇನೆ ಕಟ್ಟಿದ್ರು. ಆ ಭೀಮಸೇನೆಯ ಮಕ್ಕಳು ಇವತ್ತು ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಆ ಭೀಮಸೇನೆಯ ಮರಿಮಕ್ಕಳು ಏನಿದ್ದಾರೆ ಅವರ ಬಾಯನ್ನ ಮುಚ್ಚತಕ್ಕಂತ ಕೆಲಸ ಈ SP ಅವರು ಮಾಡ್ತಾ ಇರೋದು. ಗುಂಟೆಯವರೇ, ನಿಮ್ಮಂತವರು 30-40 ಜನ SP ಗಳು ಬಂದೋಗಿದ್ದಾರೆ. ಅಲ್ಲಿರ್ತಕ್ಕಂಥ ಈ ಭೀಮ ಸೈನಿಕರ ಹುಟ್ಟಾಡ್ಗೋಸೋದಕ್ಕೆ ನೀನಲ್ಲ ನಿಮ್ಮಪ್ಪ ಬಂದ್ರು ಸಾಧ್ಯ ಆಗಲ್ಲ ಅನ್ನೋ ಎಚ್ಚರಿಕೆಯನ್ನ ಈ ಮೂಲಕ ನಾವು ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಎಚ್ಚೆತ್ತ ಭೀಮ ಸೈನಿಕರು ಬೀದರ್ನ ಅಂಬೇಡ್ಕರ್ ವಾದಿ ಸಂಘಟನೆಗಳ ಮುಖಂಡರು ಅನ್ನೋದನ್ನು ನೀನು ಅರ್ಥ ಮಾಡ್ಕೊಂಡು ನೀನೇ ಅಲ್ಲಿಂದ ಎತ್ತಂಗಡಿ ಮಾಡಿಸ್ಕೊಂಡು ಹೋದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇಡೀ ರಾಜ್ಯದಾದ್ಯಂತ ನಾವು ಬೀದರ್ಗೆ ಲಗ್ಗೆ ಇಟ್ಟು ನಿನ್ನ ಪ್ರತಿಕೃತಿಯನ್ನ ದಹನ ಮಾಡ್ತಕ್ಕಂಥ ದಿನಗಳು ದೂರ ಇಲ್ಲ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಪ್ರಗತಿಪರ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಇವತ್ತಿನ ನಾವು SP ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಹದಗೆಟ್ಟಿದೆ. SP ರವರು ನಿರಂತರವಾಗಿ ದಲಿತರ ಮೇಲೆ 2 ವರ್ಷದಿಂದ ನಿರಂತರವಾಗಿ ದೌರ್ಜನ್ಯ ನಡೀತಾ ಇರೋದು ಸಹ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಒಂದು ಬಾಲಕಿ 16 ವರ್ಷದ ದಲಿತ ಸಮುದಾಯಕ್ಕೆ ಕಬಡ್ಡಿ ಕ್ರೀಡಾಪಟು ಬಾಲಕಿ ಅತ್ಯಾಚಾರ ಆಗಿ ಕೊಲೆ ಆಗಿದ್ರು ಸಹ ಅದನ್ನು ಮುಚ್ಚಾಕೋದಕ್ಕೆ ಇನ್ನಿಲ್ಲದಂತಹ ಕುತಂತ್ರಗಳು ಮಾಡ್ತಾ ಇದ್ದಾರೆ. ಈ ಒಂದು ಮಾನ್ಯ SP ರವರಿಗೆ ಈ ಮೂಲಕ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ. ಮಾನ್ಯ SP ರವರೇ, ಈ ಕುತಂತ್ರಗಳು, ಈ ದಬ್ಬಾಳಿಕೆಗಳು ನಮ್ಮ ಹತ್ರ ಯಾವುದು ನಡೆಯೋದಿಲ್ಲ. ನಾವೆಲ್ಲ ಹೋರಾಟಗಾರಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು ನಾವು ಕುಡಿಗಳಿದ್ದೀರಿ. ನಮ್ಮ ಮುಂದೆ ನಿಮ್ದೇನು ನಡೆಯೋದಿಲ್ಲ ಅಂತ ಈ ಮೂಲಕ ನಾನು ನಿಮಗೂ ಸಹ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್. ಏನು ಈ ಅತ್ಯಾಚಾರ, ಇದೊಂದು ಕಗ್ಗೊಲೆ, ಇದು ಎಲ್ಲ ಹೆಣ್ಣು ಮಕ್ಕಳ ಕಗ್ಗೊಲೆ ಅಂತಾನೆ ಹೇಳ್ಬೋದು. ಈ ವಿರುದ್ಧ ಸರ್ಕಾರ ಶೀಘ್ರದಲ್ಲೇ ತನಿಖೆ ನಡೆಸಿ ಅದೇ ಅವ್ರಿಗೆ ನ್ಯಾಯ ಕೊಡಿಸ್ತಾ ಇದ್ರೆ ಉಗ್ರ ಹೋರಾಟವನ್ನ ಮಾಡ್ಬೇಕಾಗುತ್ತೆ. ಇದು ಎಚ್ಚರ.